ತಯಾ ವಿಲಸಿತೇಷ್ವೇಷು ಗುಣೇಶು ಗುಣವಾನಿವ ಅಂತಃ ಪ್ರವಿಷ್ಟ ಆಭಾತಿ ವಿಜ್ಞಾನೇನ ವಿಜೃಂಭಿತಃ. ಯದ್ಯಪಿ ತ್ರಿಗುಣರಹಿತಃ ಅಯಂ ಭಗವಾನ್ ತಸ್ಯಾಹ ಪ್ರಕೃತೇಃ ಪರಿಣಾಮರೂಪೇಷು ಮಹತ್ತತ್ವಾದಿಷು ಪಂಚಮಹಾಭೂತಾಂತೇಷು ಪದಾರ್ಥೇಷು ಅಂತಃ ಪ್ರವಿಶತಿ. ಅಯಂ ಚ ವಿಜ್ಞಾನೇನ ಪರಿಪೂರಿತ ಏವ ತಥಾಪಿ ಸರ್ವೇಷು ಜಡೇಷು ಚೇತನೇಷು ಚ ಅಂತಃ ಪ್ರವಿಷ್ಟತ್ವಾತ್ ಗುಣಬದ್ಧಃ ಜೀವ ಇವ ಅಜ್ಞಾನಾಂ ಪಾಮರಾಣಾಂ ಜ್ಞಾನಗೋಚರಃ ಭವತಿ. ಭಗವಂತ ಸ್ವಯಂ ಗುಣತ್ರಯರಹಿತ. ಆದರೆ ಈ ಗುಣತ್ರಯಾತ್ಮಕವಾದ ಪ್ರಕೃತಿಯಿಂದ ಈ ಜಗತ್ತು ಅವನ ಅಧ್ಯಕ್ಷತೆಯಲ್ಲಿಯೇ ಹುಟ್ಟಿದೆ. ಆ ಜಗತ್ತಿನಲ್ಲಿ ಮಹತ್ತತ್ವ ಮೊದಲಾದ ವಸ್ತುಗಳು, ಪಂಚಮಹಾಭೂತಗಳವರೆಗೆ ಅನೇಕ ವಸ್ತುಗಳಿವೆ. ಅದನ್ನೆಲ್ಲ ಅವನು ಈ ಹಿಂದೆ ಸೃಷ್ಟಿಸಿದ್ದಾನೆ. ಮತ್ತು ದೇಹೇಂದ್ರಿಯಾದ ರೂಪಗಳಿಂದ ಕೊನೆಯ ಪರಿಣಾಮ ಇದೆಯಲ್ಲ, ನಮಗೆ ಕಾಣಿಸುವುದು ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳಲ್ಲ. ನಮಗೆ ನಿಮ್ಮ ದೇಹಗಳು, ನಿಮ್ಮ ದೇಹ ನಮಗೆ, ನಮ್ಮ ದೇಹ ನಿಮಗೆ, ಹೀಗೆಲ್ಲ ಕಾಣಿಸ್ತದೆ. ಇಂದ್ರಿಯಗಳೆಲ್ಲ ಕಾಣಿಸ್ತವೆ. ಹೀಗೆ ಅನೇಕ ಚೇತನ ವಸ್ತುಗಳು, ಅಚೇತನ ವಸ್ತುಗಳು ನಮ್ಮಂಥ ಪಾಮರರಲ್ಲಿಗೂ ಕೂಡ ಪರಸ್ಪರ ಕಣ್ಣಿಗೆ ಕಾಣ್ತವೆ, ಅಥವಾ ಸ್ಪರ್ಶೇಂದ್ರಿಯಕ್ಕೆ, ಉಳಿದ ಇಂದ್ರಿಯಗಳಿಗೆ ಅವು ಗೋಚರ ಆಗ್ತವೆ. ಇದೆಲ್ಲದಕ್ಕೂ ಕಾರಣ ಪ್ರಕೃತಿ, ಮಹತ್ತತ್ವ ಮೊದಲಾದ ಮೂಲ ತತ್ವಗಳು. ಈ ದೇಹೇಂದ್ರಿಯ ಮೊದಲಾದ ವಸ್ತುಗಳೇನಿವೆ, ಅರ್ಥಾತ್ ಜಡ ವಸ್ತುಗಳು ಮತ್ತು ಚೇತನ ವಸ್ತುಗಳು, ಇವುಗಳೊಳಗೆ ಅವನು ಅಂತರ್ಯಾಮಿಯಾಗಿ ಪ್ರವೇಶಿಸಿದ್ದಾನೆ. ಅದರೊಳಗೆ ಅವನಿರುವುದನ್ನು ನೋಡಿದರೆ ಅಜ್ಞಾನಿಗಳಿಗೆ ಇವನು ಒಬ್ಬ ಜೀವ ಅಂತ ಕಾಣಿಸ್ತದೆ. ಹೊರಗಿರುವ ಜೀವನ, ಅಲ್ಲಿರುವಂಥ ನನ್ನ ದೇಹದೊಳಗಿರುವ ನನ್ನ ದೇಹ, ನನ್ನ ದೇಹದೊಳಗಿರುವ ನನ್ನ ಜೀವ, ನಿಮ್ಮ ದೇಹದೊಳಗಿರುವ ನಿಮ್ಮ ಜೀವ, ಮತ್ತೊಬ್ಬರ ದೇಹದೊಳಗಿರುವಂಥ ಮತ್ತೊಬ್ಬರ ಜೀವ, ಇವೆಲ್ಲವೂ ನಮಗೆ ಕಣ್ಣಿಗೆ ಕಾಣ್ತವೆ. ಆದರೆ ಅಲ್ಲಿ ಒಳಗಿರುವಂಥ ಪರಮಾತ್ಮ ಯಾರಿಗೂ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಆ ಪರಮಾತ್ಮನೇ ಇಲ್ಲ ಅಂತ ಕೆಲವರು ಭಾವಿಸ್ತಾರೆ. ಈ ಜೀವನೇ ಆ ಪರಮಾತ್ಮ ಅಂತ ಇನ್ನು ಕೆಲವರು ಭಾವಿಸ್ತಾರೆ. ಪರಮಾತ್ಮ ಈ ಜಗತ್ತಿನಲ್ಲಿ ಅವತಾರ ಮಾಡಿದರೂ ಕೂಡ ಅವನೂ ಒಬ್ಬ ನಮ್ಮಂತೆ ಜೀವ ಅಂತಲೇ ಇನ್ನು ಕೆಲವರು ಭಾವಿಸ್ತಾರೆ. ಹೀಗೆ ಅಜ್ಞಾನಿಗಳು ನಾನಾ ಥರದ ಭ್ರಮೆಗಳನ್ನೇ ಪಡ್ಕೋತಾರೆ. ಆದರೆ ಈ ಎಲ್ಲ ಭ್ರಮೆಗಳು ಅವನ ಕುರಿತಾಗಿ ಪಾಮರರಿಗೆ ಬಂದರೂ ಕೂಡ ಅವನು ಮಾತ್ರ ಸರ್ವಜ್ಞನಾಗಿಯೇ ಇದ್ದಾನೆ ಅಂತ ಅದರ ಅಭಿಪ್ರಾಯ. ಅವನ ಸತ್ಯ ಸ್ವರೂಪಕ್ಕೆ, ಆನಂದ ಸ್ವರೂಪಕ್ಕೆ, ಜ್ಞಾನ ಸ್ವರೂಪಕ್ಕೆ ಏನೂ ಧಕ್ಕೆ ಬಂದಿಲ್ಲ. ಈ ಜಗತ್ತಿನೊಳಗೆ ಇದ್ದರೂ ಕೂಡ ಅವನು ಮಾತ್ರ ನಿರ್ಲಿಪ್ತನಾಗಿಯೇ ಇದ್ದಾನೆ. ಆದರೆ ಪಾಮರರು ಮಾತ್ರ ಇದನ್ನು ತಿಳಿದಿಲ್ಲ ಅಂತ ಅದರ ಅಭಿಪ್ರಾಯ. ಎಲ್ಲ ವ್ಯಾಖ್ಯಾನಕಾರರು ನಾನಾ ರೀತಿಯಾಗಿ ಆ ಶ್ಲೋಕವನ್ನು ವ್ಯಾಖ್ಯಾನಿಸಿದ್ದಾರೆ. 32ನೇ ಶ್ಲೋಕ ಇದು, 1ನೇ ಸ್ಕಂದದ 2ನೇ ಅಧ್ಯಾಯದ 32ನೇ ಶ್ಲೋಕ. ಕೆಲವು ಕಡೆ 33 ಆಗಿರ್ಬೋದು, ಕೆಲವು ಕಡೆ 31 ಆಗಿರ್ಬೋದು ಅಷ್ಟೇ. ತಯಾ ವಿಲಸಿತೇಶು ಅಂತಿದೆ. ವಿಲಸಿತ ಅಂದರೆ ಉದ್ಭೂತ, ಆ ಪ್ರಕೃತಿಯಿಂದ ಹುಟ್ಟಿದಂಥವು ಈ ಆಕಾಶ ಮೊದಲಾದವುಗಳು. ಅವುಗಳೊಳಗೆ ಈ ಭಗವಂತ ಇದ್ದಾನೆ. ಗುಣವಾನಿವ ಮದಧೀನಾಹ ಏತೇ ಗುಣಾಹ ಇತಿ ಅಭಿಮಾನವಾನಿವ. ಭಗವಂತನಿಗೂ ಕೂಡ ಈ ಎಲ್ಲ ಗುಣಗಳು ನನ್ನ ಅಧೀನ ಅಂತ ಅಭಿಮಾನ ಇದೆಯೇನೋ ಅನ್ನುವಂತೆ ಜನರಿಗೆ ಕಾಣಿಸ್ತದೆ. ನತು ವಸ್ತುತ ತಥಾ, ಇದು ಶ್ರೀಧರಿಯ ವ್ಯಾಖ್ಯಾನ. ಅಥವಾ ವಿಜ್ಞಾನೇನ ಚಿಚ್ಚಕ್ತಿಯ ವಿಜೃಂಭಿತ ಅತ್ಯುರ್ಜಿತ, ಅವನಲ್ಲಿರುವ ವಿಜ್ಞಾನ ಶಕ್ತಿಯಿಂದ ಆತ ಬೆಳಗುತ್ತಾ ಇದ್ದಾನೆ ಅಂತ ಅವರ ಅಭಿಪ್ರಾಯ.
ಇದು ಇದು ಶ್ರೀಧರಿ ವ್ಯಾಖ್ಯಾನ ಆಯಿತು. ಮುಂದೆ ವೀರರಾಘವರ ವ್ಯಾಖ್ಯಾನವನ್ನು ಒಂದು ಬಾರಿ ನಾವು ಪರಾಮರ್ಶಿಸಬೇಕು. ಜೀವ ಶರೀರಿಕತೆಯ ತದ ಅಂತರಾತ್ಮತೆಯ ತದ್ರೂಪೇಣ ವಾಸುದೇವಸ್ಯೈವ ಅವಸ್ಥಿತಿ ಮಾಹ. ಜೀವರನ್ನ ಎಲ್ಲರನ್ನೂ ತನ್ನ ಶರೀರವನ್ನಾಗಿ ಮಾಡಿಕೊಂಡಿದ್ದಾನೆ ಭಗವಂತ, ಅವರೊಳಗೆ ಅಂತರ್ಯಾಮಿಯಾಗಿದ್ದಾನೆ. ಹೀಗೆ ಆ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಆಯಾ ರೂಪದಿಂದ ಭಗವಂತನೇ ಇದ್ದಾನೆ ಅನ್ನುವುದನ್ನು ತಯ ಅನ್ನುವ ಶ್ಲೋಕ ಹೇಳ್ತದೆ. ತಯ ಅಂದರೆ ಆತ್ಮಮಾಯೆಯ, ತನ್ನ ಮಾಯೆಯಿಂದ ವಿಲಸಿತ ಅಂದರೆ ರಚಿತವಾದದ್ದು ಅಂತ ಅಭಿಪ್ರಾಯ. ಗುಣೇಶು ಅಂತಿದೆ. ಗುಣೇಶು ಅಂದರೆ ಸತ್ವರಜಸ್ತಮೋ ಗುಣಗಳ ಕಾರ್ಯಗಳಾದಂಥ ಬ್ರಹ್ಮಾದಿ ಸ್ತಂಭ ಪರ್ಯಂತೆ. ಕೆಲವು ಕಡೆ ವೀರರಾಘವರ ಪಾಠದಲ್ಲಿ ಶಬ್ದಾದಿ ಸ್ತಂಭ ಪರ್ಯಂತೆ ಅಂತಿದೆ. ಅದರ ಬದಲು ಬ್ರಹ್ಮಾದಿ ಸ್ತಂಭ ಪರ್ಯಂತೆ ಅನ್ನುವ ಪಾಠವೇ ಹೆಚ್ಚು ಯೋಗ್ಯ. ಆ ಪಾಠಾಂತರವನ್ನೇ ಸ್ವೀಕಾರ ಮಾಡಬೇಕು. ಗುಣಗಳಿಂದ ಹುಟ್ಟಿರುವಂಥದ್ದು ಈ ಚತುರ್ಮುಖ ಬ್ರಹ್ಮನ ದೇಹ ಮತ್ತು ಒಂದು ತೃಣಜೀವದ ದೇಹ. ಇವುಗಳೆಲ್ಲದರೊಳಗೆ ಅವನೇ ಇದ್ದಾನೆ, ಅದರಿಂದ ಅವುಗಳನ್ನೇ ಗುಣ ಅಂತಾರೆ. ವಿಜ್ಞಾನೇನ ವಿಜೃಂಭಿತ ಅಂತಿದೆ. ವಿಜ್ಞಾನ ಅಂದರೆ ನಾವು ತನ್ನ ಸರ್ವಜ್ಞತ್ವ ಶಕ್ತಿಯಿಂದ ಅವನು ಕೂಡಿದವನು ಅಂತ ಅರ್ಥ ಮಾಡಿದ್ದೇವೆ. ಆದರೆ ವೀರರಾಘವರ ವ್ಯಾಖ್ಯಾನದಲ್ಲಿ ವಿಜ್ಞಾನ ಅಂದರೆ ಜೀವ. ಯ ಆತ್ಮನಿ ತಿಷ್ಠನ್ ಯೋ ವಿಜ್ಞಾನೇ ತಿಷ್ಠನ್ ಅಂತ ಹೀಗೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ವಿಜ್ಞಾನ ಎಂಬ ಶಬ್ದದಿಂದ ಜೀವನನ್ನ ಕರೆದಿದ್ದಾರೆ. ಆದ್ದರಿಂದ ಈ ವಿಜ್ಞಾನೇನ ವಿಜೃಂಭಿತ ಅಂದರೆ ಆ ವಿಜ್ಞಾನ ಶಬ್ದವಾಚ್ಯನಾದ ಜೀವನನ್ನ ತನ್ನ ಶರೀರನನ್ನಾಗಿ ಮಾಡಿಕೊಂಡು ಅಂತ ಅರ್ಥ. ಜೀವ ಆ ಭಗವಂತನಿಗೆ ಶರೀರ. ಅವರೇ ಒಂದು ಬೇರೆ ವ್ಯಾಖ್ಯಾನನೂ ಮಾಡಿದ್ದಾರೆ. ಈ ವಿಜ್ಞಾನವನ್ನ ಅಂದರೆ ಜ್ಞಾನವನ್ನ ತನ್ನ ಶರೀರವನ್ನಾಗಿ ಮಾಡಿಕೊಂಡವನು ಅಂತ. ಅವ್ರ ವ್ಯಾಖ್ಯಾನದಲ್ಲಿ ಸ್ವಲ್ಪ ಗೊಂದಲ ಇದೆ. ಅವ್ರಿಗೆ ಗೊಂದಲ ಇರಲಿಕ್ಕಿಲ್ಲ, ನೋಡುವವರಿಗೆ ಸ್ವಲ್ಪ ಅಸ್ಪಷ್ಟತೆ ಇದೆ ಅಷ್ಟೆ. ಅಂತಃಪ್ರವಿಷ್ಟ ಜೀವದ್ವಾರ ದೇವಾದಿ ಶರೀರೇಶು ಅನುಪ್ರವಿಷ್ಟ. ಎಲ್ಲ ದೇವ ರಾಕ್ಷಸ ಮೊದಲಾದ ಎಲ್ಲ ಶರೀರಗಳಲ್ಲೂ ಕೂಡ ಅವನು ಪ್ರವೇಶ ಮಾಡಿದ್ದಾನೆ. ಗುಣವಾನಿವ ಸಾಕ್ಷಾತ್ ದೇವಾದಿ ಶರೀರ ತಚ್ಚರೀರಕ ಜೀವಗತ ಧರ್ಮವಾನಿವ ಆಭಾತಿ. ದೇವತೆಗಳಲ್ಲಿದ್ದಾನೆ, ಮನುಷ್ಯರಲ್ಲಿದ್ದಾನೆ, ರಾಕ್ಷಸರಲ್ಲಿದ್ದಾನೆ. ಆಯಾ ದೇವ ಜೀವ ರಾಕ್ಷಸರಲ್ಲಿರುವಂಥ ಧರ್ಮಗಳು ಇವನಲ್ಲೂ ಇವೆಯೇನೋ ಅನ್ನುವಂತೆ ಕಾಣಿಸ್ತದೆ. ಹೀಗೆ ಒಂದು ಭ್ರಮೆ ಬರುವ ಅವಕಾಶ ಇದೆ. ಆದರೆ ವೀರರಾಘವರು ಹೇಳ್ತಾರೆ, ಏನೇ ಹೇಯ ವಸ್ತುವಿನ ಸಂಬಂಧ, ತುಚ್ಛ ವಸ್ತುವಿನ ಸಂಬಂಧ ಎಲ್ಲವೂ ಆ ಜೀವನಿಗಾಗ್ತದೆ, ಆ ಜೀವನ ಶರೀರಕ್ಕಾಗ್ತದೆ ಹೊರತು ಆ ಜೀವನೊಳಗೆ ನೆಲೆ ಮಾಡಿಕೊಂಡಿರುವಂಥ ಶರೀರಿ ಅಂತ ಕರೆಸ್ಕೊಂಡಿರುವಂಥ ವಾಸುದೇವನಿಗೆ ಆಗೋದಿಲ್ಲ. ಹೀಗೆ ಆ ಭಗವಂತ ಒಬ್ಬನೇ ದೇವಾದಿ ಶರೀರಗಳಲ್ಲಿ ನಾನಾ ರೂಪದಿಂದ ಇದ್ದಾನೆ ಅಂತ ಅದರ ಅಭಿಪ್ರಾಯ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕೂಡ ಆ ಮಾಯೆಯಿಂದ ಹುಟ್ಟಿದ ವಸ್ತುಗಳು ಆಕಾಶಾದಿಗಳು ಅವುಗಳೊಳಗೆ ಅವನಿದ್ದಾನೆ. ಗುಣವಾನಿವ ಆಭಾತಿ, ಗುಣವಾನ್ ಎಂಬುದಾಗಿ ಕಾಣ್ತಾನೆ ಅಂದರೆ ಗುಣ ಅಭಿಮಾನವಾನಿವ ಆಭಾತಿ. ಆ ಗುಣದ ಮೇಲೆ ಸತ್ವರಜಸ್ತಮ ಗುಣಗಳ ಮೇಲೆ ಅವನಿಗೂ ಕೂಡ ಅಭಿಮಾನ ಇದೆಯೇನೋ ಅನ್ನುವಂತೆ ಕಾಣ್ತಾನೆ ಅನ್ನುವ ಅರ್ಥನೇ ಬರೆದಿದ್ದಾರೆ. ಹೀಗಿದು 3 ವ್ಯಾಖ್ಯಾನಗಳ ಅಭಿಪ್ರಾಯವನ್ನು ನಾವು ನೋಡಿದಾಗಾಯಿತು. ಮುಂದೆ ವಿಜಯಧ್ವಜರು ಇದಕ್ಕೇನು ಅರ್ಥ ಮಾಡ್ತಾರೆ ಮತ್ತು ಯಾದವಾರ್ಯರು ಇದಕ್ಕೇನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಸದಸದ್ರೂಪವಾದ ಪ್ರಕೃತಿಯಿಂದ ವಿಲಸಿತ ಅಂದರೆ ಪರಿಣತವಾದದ್ದು, ಪರಿಣಾಮ ಹೊಂದಿದ್ದು. ಪಂಚಮಹಾಭೂತಗಳು ಮತ್ತು ಆ ಪಂಚಮಹಾಭೂತಗಳ ಸೃಷ್ಟಿಯಾದಂಥ ದೇಹ ಇಂದ್ರಿಯ ಇತ್ಯಾದಿಗಳು ಅವುಗಳೊಳಗೆ ಅಂತಃಪ್ರವಿಷ್ಟ ಒಳಗಿದ್ದಾನೆ ಭಗವಂತ. ಜೀವ ಇವ ಆಭಾತಿ, ಇವನು ಒಳಗ ಭಗವಂತ ಇರುವುದನ್ನು ಗಮನಿಸಿದರೆ ಇವನು ಜೀವನೇನೋ ಅಥವಾ ಜೀವನಿಗಿಂತ ಭಗವಂತ ಭಿನ್ನನಾಗಿ ಇಲ್ಲವೇನೋ ಅನ್ನುವಂತೆ ಅನೇಕ ಜನರಿಗೆ ಕಾಣಿಸ್ತದೆ. ಹೀಗೆ ಒಳಗಿರುವ ಭಗವಂತನ ಅರಿವೇ ಆಗೋದಿಲ್ಲ. ವಿಜ್ಞಾನೇನ ವಿಜೃಂಭಿತ ಅಂದರೆ ವಿಜ್ಞಾನೇನ ಪೂರ್ಣ ಅಂತ ಅದರ ಅಭಿಪ್ರಾಯ. ವಿಜ್ಞಾನೇನ ವಿಜೃಂಭಿತ ಅನ್ನೋ ಶಬ್ದ ಇದೆಯಲ್ಲ,
ಇದು ಹೇತುಗರ್ಭ ವಿಶೇಷಣ ಅಂತಾರೆ ವಿಜಯಧ್ವಜರು. ನಾನಾ ಥರದ ಕರ್ಮ, ನಾನಾ ಥರದ ಹಿನ್ನೆಲೆ ಉಳ್ಳಂತಹ ಜೀವರಿಗೆ ತಮ್ಮ ಹಿನ್ನೆಲೆ ಏನೂ ಗೊತ್ತಿಲ್ಲ, ತಮ್ಮ ಬಗ್ಗೆ ತಮಗೆ ಗೊತ್ತಿಲ್ಲ. ಅವರೆಲ್ಲ ಅಪೂರ್ಣರು, ಇವನು ಮಾತ್ರ ಪೂರ್ಣ. ಆದ್ದರಿಂದ ಇವನು ಅವರೆಲ್ಲರಿಗೂ ಕೂಡ ನಿಯಾಮಕನಾಗಿದ್ದಾನೆ ಅಂತ ಅರ್ಥ. ಆ ವಿಜ್ಞಾನಿನ ವಿಜೃಂಭಿತ ಅನ್ನೋದಕ್ಕೆ ಅಂತ ಇದು ವಿಜಯಧ್ವಜರು ಕೊಡುವಂಥ ಒಂದು ವಿವರಣೆ. ಮುಂದೆ ಯಾದವಾರ್ಯರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅಂತ ನೋಡಬೇಕು. ನಾನು ಅವಾಗ ವ್ಯಾಖ್ಯಾನ ಮಾಡಿದೆ, ಈ ಭಗವಂತನನ್ನು ದೇಹದ ಒಳಗಿರುವವನ್ನ ಸರಿಯಾಗಿ ಗುರುತಿಸದೆ ಆ ಭಗವಂತನೇ ಇಲ್ಲ ಅಂತಂದು ಕೆಲವರು ಅಂತಾರೆ, ಇರುವ ಜೀವನೇ ಆ ಭಗವಂತ ಅಂತ ಕೆಲವರು ಅಂತಾರೆ. ಹೀಗೆ ಆ ಭಗವಂತನ ಬಗ್ಗೆ ನಾನಾ ಥರದ ಭ್ರಾಂತಿ ನಾನಾ ಜನರಿಗೆ. ಅದರನ್ನ ಯಾದವಾರ್ಯರು ಅಂತ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಭಗವಂತ ಅಗುಣ, ಅವನು ಗುಣಬದ್ಧನಾದಂಥ ಜೀವನಿಂದ ಅಭಿನ್ನ ಅಂತ ಕೆಲವರು ಹೇಳ್ತಾರಲ್ಲ, ಇದು ಹೇಗೆ? ಅಂಥ ಒಂದು ಭ್ರಾಂತಿ ಬರಲಿಕ್ಕೆ ಏನು ಕಾರಣ? ಅಭೇದವನ್ನು ಹೇಳುವವರ ಆ ತಪ್ಪು ತಿಳುವಳಿಕೆಗೆ, ಭ್ರಾಂತಿಗೆ, ಸಂಶಯಕ್ಕಾದರೂ ಏನು ಕಾರಣ ಅಂದರೆ, ಅವನು ಈ ಜಗತ್ತಿನೊಳಗೆ ಇರುವುದೇ ಕಾರಣ. ತಾನು ಸೃಷ್ಟಿಸಿದ, ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ, ಅದನ್ನು ಸೃಷ್ಟಿಸಿ ಅದರೊಳಗೆ ಪ್ರವೇಶ ಮಾಡಿದ್ನಲ್ಲ. ಹೀಗೆ ಅದರೊಳಗೆ ಜೀವನ ಜೊತೆ ಅವನು ಹಾಸುಹೊಕ್ಕಾಗಿ ಸಯುಜವು ಸಖಾಯವು ಅಂತ ಉಪನಿಷತ್ತು ಹೇಳುವಂತೆ ಒಟ್ಟಿಗೆ ಹಾಲು ನೀರುಗಳಂತೆ ಆ ಜೀವರು ಇದ್ದುಬಿಟ್ಟಿದ್ದಾರಲ್ಲ. ಹಾಗಿರುವುದೇ ಈ ಥರದ ಭ್ರಮ ಬರಲಿಕ್ಕೆ ಕಾರಣ. ಪರಮಾತ್ಮನೇ ಇಲ್ಲ ಅಂತ ಕೆಲವರು ಅಂದಾರೋ, ಜೀವನೇ ಪರಮಾತ್ಮ ಅಂತ ಇನ್ನು ಕೆಲವರು ಅಂದಾರೋ. ವಿಲಸಿತ ಅನ್ನೋ ಶಬ್ದಕ್ಕೆ ಪ್ರಕಾಶಿತ ಅಂತ ಅರ್ಥ ಹೇಳ್ತಾರೆ ಯಾದವಾರ್ಯರು. ಬೆಳಕಿಗೆ ಬಂದದ್ದು ಅಂತ. ಆ ಜಡವಾದ ಪ್ರಕೃತಿಯಿಂದ ಬೆಳಕಿಗೆ ಬಂದದ್ದೇ ನಮ್ಮ ಈ ದೇಹ, ಭೌತಿಕ ದೇಹ ಮೊದಲಾದವುಗಳು. ಪರಿಣತ ಅನ್ನುವ ಅರ್ಥವನ್ನು ಕೂಡ ಅವರು ಹೇಳೇ ಇದ್ದಾರೆ. ಪರಿಣತೇಶು ಇತಿ ಯಾವತ್ತ. ಹೀಗೆ ಗುಣೇಶು, ಈ ಪ್ರಕೃತಿಯ ಗುಣವಾದ, ಗುಣ ಅಂದರೆ ಕಾರ್ಯ ಅಂತ ಅರ್ಥ, ಅದರೊಳಗೆ ಪ್ರೇರಣೆ ಮಾಡುವುದಕ್ಕಾಗಿ ಒಳಗೆ ಪ್ರವೇಶ ಮಾಡಿರುವವನು ಈ ಭಗವಂತ. ಆದ್ದರಿಂದ ಇವನನ್ನು ಕೂಡ ಗುಣವಾನಿವ ಗುಣಬದ್ಧ ಜೀವ ಇವ, ಈ ಭಗವಂತನು ಕೂಡ ಗುಣಬದ್ಧನಾದ ಜೀವನೇ ಹೌದೇನೋ ಅಂತ ಅಜ್ಞಾನಿಗಳು ಭ್ರಮಿಸ್ತಾರೆ. ಆಭಾತಿ ಅಜ್ಞಾನಾಮಿತಿ ಶೇಷ. ವಸ್ತುತಃ ಅವನು ಜೀವನಲ್ಲ. ಯಾಕೆಂದರೆ ಆ ಭಗವಂತ ವಿಜ್ಞಾನದಿಂದ ಪೂರ್ಣನಾದವನು, ವಿಜೃಂಭಿತ ಪೂರ್ಣನಾದವನು. ಜೀವ ಆ ಥರದವನಲ್ಲ, ಅದು ನಮಗೆಲ್ರಿಗೂ ಅನುಭವ ಸಿದ್ಧ ಇದೆ. ಆದರೂ ಕೂಡ ಜನ ಆತನನ್ನು ಆ ಥರ ಭ್ರಮಿಸ್ತಾರೆ ಅಂತ ಅದರ ತಾತ್ಪರ್ಯ. ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿವೆ ಕೆಲವು ಕಡೆ, ಕೆಲವು ಅನುವಾದಗಳಲ್ಲಿ, ಕೆಲವು ಪುಸ್ತಕಗಳಲ್ಲಿ. ಅದನ್ನು ಗಮನಿಸಬೇಕು. ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಪುಸ್ತಕದಲ್ಲೇ ವಿಷಯ ಸುಖ ಉನ್ನುತ್ತ ಅಂತ ಈ 1ನೇ ಅಧ್ಯಾಯದ 2ನೇ ಸ್ಕಂದದ 32ನೇ ಶ್ಲೋಕಕ್ಕೆ ಈ ದೇಹೇಂದ್ರಿಯಾದ ರೂಪದಿಂದ ಪ್ರಕೃತಿ ಪರಿಣಾಮಗೊಂಡಾಗ ಅವುಗಳೊಳಗೆ ಅಂತರ್ಯಾಮಿಯಾಗಿ ಪ್ರವೇಶಿಸಿ ವಿಷಯ ಸುಖ ಉಣ್ಣುತ್ತಾ ಅಂತ ಅನುವಾದ ಮಾಡಿದ್ದಾರೆ. ವಸ್ತುತಃ ವಿಷಯ ಸುಖ ಉಣ್ಣುತ್ತಾ ಅಂತ ಅನ್ನೋದು ಈ ಶ್ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಪ್ರವೇಶಿಸಿ ಅಜ್ಞರಿಗೆ ಜೀವನಂತೆ ತೋರಿಕೊಳ್ಳುತ್ತಾ ತಾನು ಮಾತ್ರ ಸರ್ವಜ್ಞನಾಗಿಯೇ ಇದ್ದಾನೆ ಅಂತ ಅಷ್ಟು ಮಾತ್ರ ಆಗಬೇಕು. ವಿಷಯ ಸುಖ ಉಣ್ಣುತ್ತಾ ಅನ್ನೋದು ಇಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಮುಂದಿನ 34ನೇ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಯಾಕೆ ಆ ವಿಷಯ ಸುಖ ಉಣ್ಣುತ್ತಾ ಅನ್ನೋ ಮಾತು ಅಲ್ಲಿ ಒಳಗೆ ಸೇರಿಕೊಂಡಿದೆ ಅಂದರೆ, ಈ ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನಗಳನ್ನು ಮುದ್ರಿಸಿರುವಂಥ ಒಂದು ಪುಸ್ತಕದಲ್ಲಿ ಈ 31ನೇ ಶ್ಲೋಕ ಸೇಯವೇದಂ ಸತರ್ಜಾಗ್ರೆ ಅಂತ ಈ ಶ್ಲೋಕ ಆದಮೇಲೆ ಅದಕ್ಕೆ ಭಾಗವತ ತಾತ್ಪರ್ಯ ಇದೆಯಲ್ಲ. 31ನೇ ಶ್ಲೋಕಕ್ಕೂ ಆತ್ಮಮಾಯ ಸ್ವೇಚ್ಛೆಯ ಸದಸದ್ರೂಪಯ ಪ್ರಕೃತ್ಯಾಚ ಅಂತಿದೆ. 32ನೇ ಶ್ಲೋಕಕ್ಕೂ ಕೂಡ ತಯಾ ಸದಸದ್ರೂಪಯ ವಿಜ್ಞಾನಿನ ವಿಜೃಂಭಿತ ವಿಜ್ಞಾನಿನ ಸಂಪೂರ್ಣ ಅನ್ನುವ ಒಂದು ಭಾಗವತ ತಾತ್ಪರ್ಯ ಇದೆ. ಇದಾದಮೇಲೆ ತದ್ಗುಣಾನೇವ ಭುಂಕ್ತೆ ನ ದೋಷಾನ್ ಸರ್ವತ್ರ ಸಾರಭುಗ್ದೇವೋ ನಾಸಾರಂ ಸಕದಾಚನ ಇತಿ ವಾಮನ ಪುರಾಣೆ ಅಂತ ಹೀಗೆ ಒಂದು 4-5 ಶ್ಲೋಕಗಳನ್ನು ಭಾಗವತ ತಾತ್ಪರ್ಯದನ್ನು ಇಲ್ಲೇ ಮುದ್ರಿಸಿದ್ದಾರೆ. ವಸ್ತುತಃ ಅವೆಲ್ಲ 34ನೇ ಶ್ಲೋಕಕ್ಕೆ ಮುಂದೆ ಬರಬೇಕಾದದ್ದು. ಅವನ್ನ ಮುಂದೆ ಬರಬೇಕಾದ ಶ್ಲೋಕಗಳನ್ನು ಈ 34ನೇ ಶ್ಲೋಕದ ಜೊತೆಗೆ ಬರಬೇಕಾದ ಶ್ಲೋಕಗಳನ್ನು 34ನೇ ಭಾಗವತದ ಶ್ಲೋಕದ ಜೊತೆಗೆ ಬರಬೇಕಾದ ಭಾಗವತ ತಾತ್ಪರ್ಯದ ಶ್ಲೋಕಗಳನ್ನು 31ನೇ ಭಾಗವತದ ಶ್ಲೋಕದ ಜೊತೆಗೇ ಮುದ್ರಿಸಿಬಿಟ್ಟಿದ್ದಾರೆ. ಮತ್ತು ವಿಜಯಧ್ವಜರ ಟಿಪ್ಪಣಿಯಲ್ಲಿ ಆ ಸಮಸ್ಯೆ ಇಲ್ಲದೆ ಹೋದರೂ ಕೂಡ ಯಾದವಾರ್ಯರ ಟಿಪ್ಪಣಿಯಲ್ಲಿ ವಿಜ್ಞಾನ ಸಂಪೂರ್ಣ
ವಿಜ್ಞಾನ ಶಕ್ತಿಯಿಂದ ವಿಜೃಂಭಿತನಾದವನು ಅಂತಿಷ್ಟರ್ಥ ಬಂದ ಮೇಲೆ, ಭುಂಕ್ತೆ ಭೂತೇಷು ತದ್ಗುಣಾನಿತ್ಯತ್ರ ಗುಣಶಬ್ದಸ್ಯ ವಿಷಯಪರತ್ವಾತ್ ಅಶುಭ ವಿಷಯ ಭೋಗಸ್ಯಾಪಿ ಪ್ರಾಪ್ತವು ವಿವಕ್ಷಿತಂ ತಾತ್ಪರ್ಯಂ ದರ್ಶಯತೆ ಅಂತ ಒಂದು 20-25 ವಾಕ್ಯಗಳಿವೆ, ಅಥವಾ 20-30 ವಾಕ್ಯಗಳೇ ಇವೆ. ಇವೆಲ್ಲವೂ ಕೂಡ 34ನೇ ಶ್ಲೋಕದ ಭಾಗವತ ಶ್ಲೋಕದ ನಂತರ ಬರಬೇಕಾಗಿತ್ತು, ಮತ್ತು ಅಲ್ಲಿ ಭಾಗವತ ತಾತ್ಪರ್ಯದ ವಿವರಣ ರೂಪವಾದದ್ದು. ಇದು 31ನೇ ಭಾಗವತ ಶ್ಲೋಕದ ಜೊತೆಗೆ ಇವೆಲ್ಲ ವಾಕ್ಯ ಸೇರ್ಕೊಂಡು ಬಿಟ್ಟಿವೆ. ಅಲ್ಲಿ ಆ ಭಗವಂತ ವಿಷಯ ಸುಖ ಸಾರವನ್ನು ಮಾತ್ರ ಉಣ್ತಾನೆ, ಅಸಾರವನ್ನು ಉಣ್ಣುವುದಿಲ್ಲ ಅನ್ನೋ ವಿಷಯ ಎಲ್ಲ ಬಂದಿದೆ. ಮೂಲತಃ ಯಾದವಾರ್ಯರ ಆ ವ್ಯಾಖ್ಯಾನದಲ್ಲಿ ಬಂದಿರುವಂತಹ ವಾಕ್ಯಗಳು 34ನೇ ಶ್ಲೋಕದ ಜೊತೆಗೆ ಇರಬೇಕಾದ್ದು 31ನೇ ಶ್ಲೋಕದ ಜೊತೆಗೆ ಇರುವುದರಿಂದ ಅನುವಾದ ಮಾಡುವವರು ಈ 31, 32ನೇ ಶ್ಲೋಕದ ಜೊತೆಗೆ ವಿಷಯ ಸುಖ ಉಣ್ಣುತ್ತಾ ಅಂತ ಕೂಡ ಅನುವಾದ ಮಾಡಿಬಿಟ್ಟಿದ್ದಾರೆ. ವಸ್ತುತಃ ಅದು ಯಾವುದು ಇಲ್ಲಿಗೆ ಸಂಬಂಧಪಟ್ಟದ್ದಲ್ಲ, ಮುಂದಿನ 34ನೇ ಶ್ಲೋಕಕ್ಕೂ ಸಂಬಂಧಪಟ್ಟದ್ದು. ಅದೊಂದನ್ನು ಬೇರ್ಪಡಿಸಿ ತಿಳ್ಕೋಬೇಕು. ಆ ಭಾಗವತ ತಾತ್ಪರ್ಯದ ಆ ಶ್ಲೋಕಗಳನ್ನೇ ಅದಕ್ಕೆ ಕೊಟ್ಟ ವಿವರವನ್ನು, ಭಾಗವತ ತಾತ್ಪರ್ಯದ ಉಳಿದ ವ್ಯಾಖ್ಯಾನಕಾರರು ಅದಕ್ಕೆ ಕೊಟ್ಟಿರುವ ವಿವರಗಳನ್ನೆಲ್ಲ ನಾವು ಆ ಸಂದರ್ಭದಲ್ಲಿ ನೋಡೋಣ. ಯಥಾ ವ್ಯವಹಿತೋ ವನ್ನಿ ದಾರುಷ್ವೇಕ ಸ್ವಯೋನಿಷು ನಾನೇವ ಭಾತಿ ವಿಶ್ವಾತ್ಮ ಭೂತೇಶು ಚ ತಥಾ ಪುಮಾನ್. ಭಗವಂತ ಈ ಎಲ್ಲ ದೇಹ ಇಂದ್ರಿಯಾದಿಗಳಲ್ಲೂ ಇದ್ದಾನೆ ಅಂತ ಬಂತಲ್ಲ, ಅದಕ್ಕೆ ಒಂದು ದೃಷ್ಟಾಂತವನ್ನು ಭಾಗವತವೇ 33ನೇ ಶ್ಲೋಕದ ರೂಪದಲ್ಲಿ ಹೇಳಿದೆ. ಅಗ್ನಿ ಬಹುರೂಪಗಳಿಂದ ಅನೇಕ ವಸ್ತುಗಳೊಳಗಿದೆ, ಆದರೆ ವಸ್ತುತಃ ಅದು ಒಬ್ಬನೇ ಇದೆ. ಆ ಅಗ್ನಿ ಇರುವುದು ಒಂದೇ. ಹಾಗೆ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಅದರ ತಾತ್ಪರ್ಯ. ವನ್ಹಿ ಏಕಃ, ಒಂದೇ ಅಗ್ನಿ ಇದೆ, ಅದು ಸ್ವಯೋನಿಷು, ತನಗೆ ಅಭಿವ್ಯಂಜಕವಾದಂಥ ಅಗ್ನಿ ವ್ಯಕ್ತ ಆಗಬೇಕಾದ್ರೆ ಅದಕ್ಕೊಂದು ಕಟ್ಟಿಗೆಯೋ ಮತ್ತೊಂದು ಯಾವುದು ಎಣ್ಣೆಯೋ ಇಂಥವು ಉರುವಲು ಇಂಧನ ಬೇಕು. ಅದಕ್ಕಾಗಿ ಸ್ವಯೋನಿ ಅಂದರೆ ಅಗ್ನಿಗೆ ಅಭಿವ್ಯಂಜಕವಾದ ವಸ್ತುಗಳು ಅಂತ ಅರ್ಥ. ಹೀಗೆ ಅಗ್ನಿಯಂತೆ ಭಗವಂತ ಇದ್ದಾನೆ. ಅವನು ಅಂತರ್ಯಾಮಿ ಆಗಿದ್ದರೂ ಕೂಡ, ಅಂತರ್ಯಾಮಿ ಒಬ್ಬನೇ ಆಗಿದ್ದರೂ ಕೂಡ ಆ ಅಂತರ್ಯಾಮಿಗೆ ಅಧಿಕರಣ ವಸ್ತುಗಳು ಅನೇಕ ಆಗಿರುವುದರಿಂದ ಅವನು ಕೂಡ ನಾನಾ ಎಂಬಂತೆ ಕಾಣ್ತಾನೆ. ಅಥವಾ ಆ ಕ್ಷೇತ್ರಜ್ಞನಾಗಿದ್ದು ಭಗವಂತ ಒಬ್ಬ, ಆದರೆ ಆತನ ಕ್ಷೇತ್ರಜ್ಞ ರೂಪಗಳು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೂಪ, ಆದ್ದರಿಂದ ಆತ ನಾನಾ ಎಂಬುದಾಗಿ ಕಾಣ್ತಾನೆ ಅಂತ ಶ್ರೀಧರಿಯ ವ್ಯಾಖ್ಯಾನ. ಅನೇಕ ಕಡೆ ಕಟ್ಟಿಗೆಗಳು ಉರಿತಾ ಇರ್ತವೆ. ಆ ಕಟ್ಟಿಗೆಗಳಲ್ಲಿ ಬೆಂಕಿ ಇರ್ತದೆ, ಕೆಲವು ಕಡೆ ಲೋಹಗಳಲ್ಲಿ ಬೆಂಕಿ ಇರ್ತದೆ, ಕೆಲವು ಕಡೆ ಹುಲ್ಲು ಕಸ ಕಡ್ಡಿ ಅವುಗಳಲ್ಲಿ ಬೆಂಕಿ ಇರ್ತದೆ. ಅದನ್ನೇ ತಾರಣ ಪರ್ಣ ಶಾಖಾದಿ ಭೇದವಾನಿವ ಭಾತಿ ಅಂತ ವೀರರಾಘವರು ಹೇಳಿದ್ದಾರೆ. ನಮಗೆ ಅಲ್ಲಿ ಉರಿಯುವಂಥ ಬೆಂಕಿಯು ಬೇರೆ ಬೇರೆಯಾಗಿ ಕಾಣಿಸಬಹುದು, ಆದರೆ ಅದರೊಳಗಿರುವಂಥ ಅಗ್ನಿ ದೇವ ಒಬ್ಬನೇ ಅಂತ ಯಾದವಾರ್ಯರ ವ್ಯಾಖ್ಯಾನ ಇದೆ. ಅದನ್ನು ಕೂಡ ನಾವು ಮುಂದೆ ನೋಡೋರಿದ್ದೇವೆ. ಅಭಿಮಾನಿ ದೇವತಾ ಅಪೇಕ್ಷೆಯ ಏತದ ಅಂತ ಅಭಿಮಾನಿ ರೂಪವನ್ನು ಇಟ್ಕೊಂಡ್ಬಿಟ್ರೆ ತುಂಬ ಸ್ಪಷ್ಟ ಆಗ್ತದೆ. ಎಲ್ಲ ಕಡೆ ಇರುವಂಥ ಆ 15ನೇ ಕಕ್ಷಾದಲ್ಲಿರುವಂಥ ಅಗ್ನಿ ಒಬ್ಬನೇ, ಆದರೆ ಅವನ ಅಧಿಷ್ಠಾನಕ್ಕೆ ಅವನ ಸನ್ನಿಧಾನಕ್ಕೆ ಪಾತ್ರ ಆಗಿರುವಂಥ ಆ ಉರಿಯುವ ಫೈರ್ ಏನಿದೆ, ಬೆಂಕಿ ಏನಿದೆ, ಅದು ಒಂದೊಂದು ಕಡೆ ಒಂದೊಂದು ಬೆಂಕಿ ಇದೆ. ಆ ಬೆಂಕಿಯನ್ನು ಒಂದು ಅಂತ ಇಟ್ಕೊಂಡ್ರೆ ಅಭಿಮಾನಿಯನ್ನು ಪರಿಗಣಿಸಬೇಕಾಗಿಲ್ಲ. ಆದರೆ ಈ ನಾನಾ ಕಡೆ ಉರಿಯುವ ಬೆಂಕಿಯನ್ನು ಬೇರೆ ಬೇರೆ ಅಂತ ಪರಿಗಣನೆ ಮಾಡಿದರೆ ಆ ಉರುವಲು ಬೇರೆ, ಅಲ್ಲಿ ಉರಿಯುವ ಬೆಂಕಿಯೂ ಬೇರೆ, ಆದರೆ ಅದರೊಳಗಿರುವಂಥ ಅಭಿಮಾನಿ ದೇವತಾ ಮಾತ್ರ ಒಬ್ಬ ಅಂತ. ಹೀಗೆ ನಮಗೆ ಯಾವ ದೃಷ್ಟಾಂತ ಮನವರಿಕೆಗೆ ಕಾರಣ ಆಗ್ತದೋ ಆ ಥರ ತಿಳ್ಕೋಬೇಕು. ಅಂತೂ ಉರುವಲು ಬೆಂಕಿ, ಅದರೊಳಗೆ ಅಗ್ನಿದೇವ, ಅಥವಾ ಉರುವಲು ಅದರೊಳಗೆ ಬೆಂಕಿ, ಇವೆರಡನ್ನಾದರೂ ತಿಳ್ಕೊಂಡು ಇದರಂತೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಪುಮಾನ್ ಅಂತಿದೆ, ಅದರಂತೆ ಈ ಭಗವಂತನು ಕೂಡ ನಾನೇವ ಭಾತಿ ವಿಶ್ವಾತ್ಮ ಭೂತೇಶು ಚ ತಥಾ ಪುಮಾನ್ ಅಂತ. ಪುಮಾನ್ ಅಂದರೆ ಪರಮಪುರುಷ, ಪರಮಪುರುಷನಾದ ಭಗವಂತನು ಕೂಡ ಹೀಗೆ ನಾನಾ ರೂಪದಿಂದ ಕಾಣುತ್ತಾನೆ ಅಂತ. ಆದರೆ ಪುಮಾನ್ ಎಂಬ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡ್ತಾರೆ ವೀರರಾಘವರು. ಆ ಜೀವನನ್ನು ಶರೀರವನ್ನಾಗಿ ಮಾಡಿಕೊಂಡು ಭಗವಂತ ಇದ್ದಾನೆ ಅಂತ ಅರ್ಥ ಹೇಳ್ತಾರೆ. ಪುಮಾನ್ ವಿಶ್ವಾತ್ಮ ಅಂದರೆ ಜೀವ ಶರೀರಕಃ, ಜೀವನನ್ನು ಶರೀರವನ್ನಾಗಿ ಮಾಡಿಕೊಂಡಿರುವ ಸರ್ವೇಶ್ವರನಾದ ಭಗವಂತ ದೇವ ಋಷಿ
ಇತ್ಯಾದಿ ರೂಪದಿಂದ ನಾನಾ ರೀತಿಯಾಗಿ ಕಾಣುತ್ತಾನೆ ಅಂತ ಅದರ ತಾತ್ಪರ್ಯ. ಭೇದಶ್ಚ ದಾರುಗತ ಏವ ನ ಅಗ್ನಿಗತಃ. ಆ ಭೇದ ಏನಾದರೂ ಕಂಡು ಬಂದರೆ ಅದು ಆ ಎಣ್ಣೆ, ಹುಲ್ಲು, ಕಸ, ಕಟ್ಟಿಗೆ, ಲೋಹ ಮೊದಲಾದ ಉರುವಲುಗಳಲ್ಲಿ ಭೇದ ಇದೆಯೇ ಹೊರತು ಅಗ್ನಿಗಳಲ್ಲಿರೋದಲ್ಲ. ಹಾಗೆ ಈ ಭಗವಂತನಲ್ಲಿಯೂ ಕೂಡ ವಸ್ತುತಃ ಭೇದ ಇಲ್ಲ. ಭಗವಂತ ಒಬ್ಬನೇ ಇದ್ದಾನೆ. ನ ವಿಶ್ವಾತ್ಮಕತಃ ಭೇದ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕೂಡ ಅಗ್ನಿ ಹೇಗೆ ತನ್ನನ್ನು ಹುಟ್ಟಿಸಿರುವಂತಹ ಅನೇಕ ಕಟ್ಟಿಗೆ ಮೊದಲಾದ ಕಡೆ ಉಪಲಬ್ಧ ಆಗ್ತದೋ, ಒಂದೇ ಅಗ್ನಿ ಉಪಲಬ್ಧ ಆಗ್ತದೋ, ಏಕೋವನ್ನಿ ತಥಾ ವಿಶ್ವಾತ್ಮಾಪಮಾನ್ ಪರಮೇಶ್ವರಶ್ಚ. ಅವನು ಎಲ್ಲ ಭೂತಗಳಲ್ಲೂ ಕೂಡ ಇದ್ದಾನೆ, ಇದ್ದು ಅನೇಕ ರೂಪವುಳ್ಳವನಂತೆ ಕಾಣ್ತಾನೆ ಅನ್ನೋ ಅರ್ಥವೇ ಕಂಡು ಬರ್ತದೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ದಾರುಷು ವ್ಯವಹಿತ ಏಕಃ ವನ್ನಿ, ಒಂದೇ ಅಗ್ನಿ, ಅದು ಉಳಿದ ಜೀವಿಗಳಿಗೆ ಕಾಣದಂತೆ ಒಳಗಿರ್ತದೆ. ಅದು ವ್ಯಕ್ತ ಆದಾಗ ಅನೇಕ ಅಗ್ನಿ ಅಂತ ಕಾಣಿಸ್ತದೆ. ಮಥನಾದಿನ ಅದನ್ನು ಅರಣ್ಯ ಮಥನ ಮೊದಲಾದ ರೀತಿಯಿಂದ ಮಥನ ಮಾಡಿದಾಗ ಅಥವಾ ಬೆಂಕಿ ಕಡ್ಡಿಯಿಂದ ಅದನ್ನು ಗೀರಿದಾಗ ಅದು ಒಂದು ಮಥನವೇ. ಅರಣ್ಯ ಮಥನವೂ ಬೆಂಕಿ ಕಡ್ಡಿಯ ಮಥನವೂ ಮಥನವೇ. ಹೀಗೆ ಯಾವ ರೀತಿಯಿಂದ ಅದನ್ನು ಮಥನ ಮಾಡಿದಾಗ ಆ ಅಗ್ನಿ ವ್ಯಕ್ತ ಆಗ್ತದೆ. ತಥಾ ಏಕೋ ವಿಶ್ವಾತ್ಮ, ವಿಶ್ವದೊಳಗೆಲ್ಲ ವ್ಯಾಪ್ತನಾದಂಥ ಈ ಭಗವಂತ ಆ ಎಲ್ಲ ಜೀವಿಗಳೊಳಗೆ, ಜಡಗಳೊಳಗೂ ಚೇತನದೊಳಗಿದ್ದಾನೆ. ನಾನಾ ಇವ ಭಾತಿ ನತು ನಾನಾ, ಅವನು ಭಿನ್ನನಲ್ಲ. ನೇಹ ನಾನಾಸ್ತಿ ಕಿಂಚನ ಐತಿ ಶ್ರುತೇಹ ಅಂತಾರೆ ವಿಜಯಧ್ವಜರು. ಭಗವಂತ ಭಿನ್ನನಲ್ಲ, ಭಗವಂತನ ರೂಪ ಒಂದೇ ಎಲ್ಲ ಕಡೆ, ಆದರೆ ಅವನ ಅಧಿಷ್ಠಾನಗಳು ಮಾತ್ರ ಬೇರೆ ಬೇರೆ ಅಷ್ಟೆ. ಹೀಗೆ ಅಧಿಷ್ಠಾನ ಭೇದಗಳಿಂದ ಆ ಭಗವಂತ ಅಲ್ಲಿರ್ತಾನೆ ಹೊರತು ಅವನು ಪ್ರೇರಣೆಗಾಗಿ ಅಲ್ಲಿ ಒಳಗಿದ್ದ ಮಾತ್ರಕ್ಕೆ ಅವನಿಗೆ ಅನೇಕ ರೂಪಗಳು ಬರಬೇಕಾಗಿಲ್ಲ ಅಂತಾರೆ ಯಾದವಾರ್ಯರು. ವಿಶ್ವಾತ್ಮ ಅಂದರೆ ಸಮಗ್ರ ರೂಪನಾದ ಭಗವಂತ. ಭೂತೇಶು, ಎಲ್ಲ ಪ್ರಾಣಿಗಳಲ್ಲೂ ಒಳಗಿದ್ದು ಕೂಡ ನಾನಾ ಎಂಬುದಾಗಿ ಕಾಣ್ತಾನೆ, ಬಹುರೂಪನಾಗಿ ಕಾಣ್ತಾನೆ. ವಸ್ತುತಃ ನಾನಾ, ವಸ್ತುತಃ ಆತ ಅನೇಕ ರೂಪವುಳ್ಳವನಲ್ಲ, ಅವನು ಒಂದೇ ರೂಪವುಳ್ಳವನಾಗಿದ್ದಾನೆ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಹೀಗೆ ಆ ಏಕತ್ವದ ಪ್ರತಿಪಾದನೆ ಅನೇಕ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲೂ ಕೂಡ ಕಂಡು ಬರ್ತದೆ. ಸರ್ವಭೂತಗಳಲ್ಲೂ ಕೂಡ ಅವನೇ ಗೂಢನಾಗಿದ್ದಾನೆ. ಹೀಗೆ ಅನೇಕ ಉರುವಲುಗಳಲ್ಲಿ, ಅನೇಕ ಇಂಧನಗಳಲ್ಲಿ ಈ ಬೆಂಕಿ ಹೇಗಿರ್ತದೋ ಹಾಗೆ ಆ ಬೆಂಕಿಯೊಳಗೆ ಅಗ್ನಿದೇವ ಇರ್ತಾನೋ ಅದರಂತೆ ಅನೇಕಾನೇಕ ಅಧಿಷ್ಠಾನಗಳು ಈ ಜಗತ್ತಿನಲ್ಲಿ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಮೊದಲಾದಂಥ ನಾನಾ ಥರದ ಅಧಿಷ್ಠಾನಗಳು, ಜಡಗಳಿವೆ. ಚೇತನಗಳೇ ಸಾತ್ವಿಕ ಚೇತನಗಳು, ರಾಜಸ ಚೇತನಗಳು, ತಾಮಸ ಚೇತನಗಳು ಅಂತ ಹೀಗಿವೆ. ಈ ಎಲ್ಲ ವಿಭಿನ್ನವಾದಂಥ ಚೇತನಗಳಲ್ಲಿ ಭಗವಂತ ಒಬ್ಬನೇ ಇದ್ದಾನೆ. ಇದ್ದು ಯಹ ಸರ್ವಭೂತೇಶು ಅಂತರಹ ಯಮಯತಿ, ಬೃಹದಾರಣ್ಯಕ ಉಪನಿಷತ್ತು ಅದನ್ನು ಹೇಳಿದೆ. ಸರ್ವಭೂತೇಭ್ಯ ಅಂತರಹ, ಎಲ್ಲ ಭೂತಗಳಿಂದನೂ ಆತ ಭಿನ್ನ. ಎಂ ಸರ್ವಭೂತಾನಿ ನ ವಿದುಹು, ಅವನು ಎಲ್ಲೆಲ್ಲಿದ್ದಾನೋ ಆಯಾ ಭೂತಗಳಿಗೇನೆ, ಆಯಾ ಜೀವಗಳಿಗೇನೆ ಅವನ ಬಗ್ಗೆ ಪೂರ್ಣ ಗೊತ್ತಿಲ್ಲ. ಸ್ವಯಂ ಲಕ್ಷ್ಮೀದೇವಿಗೂ ಯಹ ತಮಸಿ ತಿಷ್ಠನ್ ತಮಸಃ ಅಂತರಹ ಎಂ ತಮೋನ ವೇದ ಅಂತ ಹೇಳ್ತದೆ ಬೃಹದಾರಣ್ಯಕ. ಸ್ವಯಂ ಲಕ್ಷ್ಮೀದೇವಿಗೂ ಕೂಡ ಆತನ ಬಗ್ಗೆ ಪೂರ್ಣವಾಗಿ ಗೊತ್ತಿಲ್ಲ. ಅಂತರ್ಯಾಮಿಯಾಗಿ ತನ್ನೊಳಗೆ ಅವನು ಇದ್ದಾನೆ ಅಂತ ಗೊತ್ತಿದೆ, ಅವನ ಆಳ ಅಗಲಗಳ ಪರಿಚಯ ಅವಳಿಗೂ ಕೂಡ ಇಲ್ಲ. ಅಂತಸ್ಥಿತ್ವ ಯಮಯತಿ, ಆದರೆ ತಾನು ಮಾತ್ರ ಎಲ್ಲದಕ್ಕಿಂತಲೂ ಭಿನ್ನನಾಗಿದ್ದಾನೆ. ಅಲ್ಲೇ ಈ ವಿಜ್ಞಾನ, ವಾಯು, ದಿಕ್ಕು, ಆದಿತ್ಯ ಹೀಗೆಲ್ಲ ಬಂದಿದೆ. ಎಲ್ಲವನ್ನು ಹೇಳಿ ಕೊನೆಗೆ ಎಂ ಸರ್ವಭೂತಾನಿ ಯಹ ಸರ್ವೇಷು ಭೂತೇಶು ತಿಷ್ಠನ್, ಒಂದೊಂದನ್ನೇ ಪ್ರತ್ಯೇಕವಾಗಿ ಹೇಳಿ ಏನು ಉಪಯೋಗ, ಎಲ್ಲವನ್ನು ಕೂಡ ಒಟ್ಟಿಗೆ ಹೇಳಿಬಿಡೋಣ ಅಂತ ಹೇಳಿ ಸರ್ವೇಷು ಭೂತೇಶು, ಅದಕ್ಕೆ ಚೇತನ ಅಚೇತನ ಅಂತ ಎರಡೂ ಅರ್ಥ ಮಾಡೋದು ಒಳ್ಳೆಯದು. ಚೇತನ ಅಂತ ಅರ್ಥ ಮಾಡಿದರೆ ವಿಶೇಷ. ಅಚೇತನಕ್ಕೆ ತನ್ನೊಳಗಿರುವ ಭಗವಂತನ ಅರಿವಾಗುವ ಸಾಧ್ಯತೆಯೇ ಇಲ್ಲ, ಆದರೆ ಚೇತನಕ್ಕೆ ಅರಿವಾಗುವ ಸಾಧ್ಯತೆ ಇದೆ.
ತನ್ನೊಳಗೆ ಭಗವಂತನನ್ನು ಇಟ್ಕೊಂಡಿದ್ರು ಕೂಡ ಆ ಚೇತನಕ್ಕೆ ಅವನ ಬಗ್ಗೆ ಪೂರ್ಣವಾದಂಥ ಅರಿವಿಲ್ಲ. ಅಚೇತನಕ್ಕಂತೂ ಇಲ್ಲವೇ ಇಲ್ಲ. ಹೀಗೆ ಅವುಗಳ ಒಳಗೆ ಎಲ್ಲದರೊಳಗಿದ್ದು ಕೂಡ ಅವನು ಅದರಿಂದ ಭಿನ್ನನಾಗಿದ್ದಾನೆ ಅಂತ ಒಂದು ಚಿಂತನವನ್ನು ಇವತ್ತು ಮಾಡಿದ್ದೀವಿ. ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.